ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಮತ್ತೊಮ್ಮೆ ರಾಷ್ಟ್ರೀಯತೆಯ ವಿಚಾರದ ಸುತ್ತ ತೀವ್ರ ಚರ್ಚೆ ಹಾಗೂ ವಿವಾದ ಭುಗಿಲೆದ್ದಿದೆ. ರಾಜ್ಯದಲ್ಲಿ ನೆಲೆಸಬೇಕೆಂದರೆ ಪ್ರತಿಯೊಬ್ಬರೂ ವಂದೇ ಮಾತರಂ ಗೀತೆಯನ್ನು ಕಡ್ಡಾಯವಾಗಿ ಹಾಡಲೇಬೇಕು ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಭವಾನಿಪುರ ಕ್ಷೇತ್ರದಲ್ಲಿ ಆಯೋಜಿಸಲಾಗಿದ್ದ ಅನ್ನಪೂರ್ಣ ಯೋಜನೆಯ ಫಲಾನುಭವಿಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟ್ರೀಯತೆ ಮತ್ತು ದೇಶಭಕ್ತಿಯ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಜಾಧವ್ಪುರ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಅಲ್ಲಿ ರಾಷ್ಟ್ರಧ್ವಜ ಹಾರಿಸುವುದನ್ನು ಹಾಗೆ ವಂದೇ ಮಾತರಂ ಹಾಡುವುದನ್ನು ಕೆಲವು ಗುಂಪುಗಳು ವಿರೋಧಿಸುತ್ತಿದೆ. ತುಕಡೆ ಗ್ಯಾಂಗ್ ಮತ್ತು ದೇಶ ವಿರೋಧಿ ಶಕ್ತಿಗಳು ವಿರೋಧಿಸುತ್ತಿದೆ. ಆದರೆ ಜಾಧವಪುರ ವಿಶ್ವವಿದ್ಯಾಲಯದ ಒಳಗೂ ಮತ್ತು ಹೊರಗೂ ರಾಷ್ಟ್ರೀಯತೆಯನ್ನ ಸ್ಥಾಪಿಸುವುದಾಗಿ ಸುವೇಂದು ಸವಾಲ್ ಹಾಕಿದ್ದಾರೆ. ಆದರೆ ಜಾಧವಪುರ ವಿಶ್ವವಿದ್ಯಾಲಯದ ಒಳಗೂ ಮತ್ತು ಹೊರಗೂ ರಾಷ್ಟ್ರೀಯತೆಯನ್ನ ಸ್ಥಾಪಿಸುವುದಾಗಿ ಸುವೇಂದು ಸವಾಲ್ ಹಾಕಿದ್ದಾರೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಕನಸುಗಳನ್ನು ನನಸು ಮಾಡಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿರುವ ಅವರು, ಜಾಧವಪುರ ವಿಶ್ವವಿದ್ಯಾಲಯದಲ್ಲಿ ಭಾರತೀಯ ಹಾಗೂ ಸನಾತನ ಸಂಸ್ಕೃತಿ ಸಂಪೂರ್ಣವಾಗಿ ಪ್ರತಿಫಲಿಸಬೇಕು ಎಂದು ಪ್ರತಿಪಾದಿಸಿದರು. ಸುವೇಂದು ಅವರ ಈ ಹೇಳಿಕೆಯು ಈಗ ಆ ರಾಜ್ಯದ ರಾಜಕೀಯ ವಲಯದಲ್ಲಿ ತೀವ್ರ ಪರ ವಿರೋಧ ಚರ್ಚೆಗಳಿಗೆ ಗ್ರಾಸವಾಗಿದೆ.